ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇವತ್ತು ಬ್ರೇಕಿಂಗ್ ಸುದ್ದಿ ಒಂದು ಬಂದಿದೆ. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಆ ಸೆಕ್ಟರ್ಗೆ ಯಾವ ರೀತಿ ಪಾಸಿಟಿವ್ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತು ಸುದ್ದಿ ಬಂದಿರೋದು ಇವಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಬಂದಿರೋದು ಡೆಲ್ಲಿ ಗವರ್ನಮೆಂಟ್ ನಿಂದ. ಡೆಲ್ಲಿ ಸರ್ಕಾರ ಹೊಸ ಇವಿ ಪಾಲಿಸಿಯನ್ನ ಇವತ್ತು ಅನೌನ್ಸ್ ಮಾಡಿದೆ. ಆ ಇವಿ ಪಾಲಿಸಿಯಲ್ಲಿ ಏನೆಲ್ಲ ಇದೆ, ಈ ಸೆಕ್ಟರ್ ಗೆ ಪಾಸಿಟಿವ್ ನೆಗೆಟಿವ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಇದು ಡ್ರಾಫ್ಟ್ ರೂಲ್ಸ್, ಅಂದ್ರೆ ಸರ್ಕಾರ ಯಾವುದೇ ಒಂದು ರೂಲ್ಸ್ ತರೋದಕ್ಕೆ ಮುಂಚೆ ಡ್ರಾಫ್ಟ್ ಅನ್ನ ರೆಡಿ ಮಾಡುತ್ತೆ. ಡ್ರಾಫ್ಟ್ ಅನ್ನ ಪಬ್ಲಿಕ್ ಒಪಿನಿಯನ್ ಗೆ ಕೊಡುತ್ತೆ. ಅಂದ್ರೆ ಪಬ್ಲಿಕ್ಸ್ ಈ ಡ್ರಾಫ್ಟ್ ಪೇಪರ್ಸ್ ಅನ್ನ ಓದಿ ಅವರು ಕೂಡ ಸಜೆಷನ್ಸ್ ಅನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೂಡ ಇದಕ್ಕೆ ಸಜೆಷನ್ಸ್ ಅನ್ನ ಕೊಡಬಹುದಾಗಿರುತ್ತೆ. ಇದು ಈಗ ಡ್ರಾಫ್ಟ್ ಪೇಪರ್, ಅಂದ್ರೆ ಮುಂದಿನ 30 ದಿನಗಳ ಕಾಲ ಸಜೆಷನ್ಸ್ ಗೆ ಅವಕಾಶ ಇರುತ್ತೆ. 30 ದಿನ ಆದ ನಂತರ ಸರ್ಕಾರ ಬದಲಾವಣೆಗಳೇನಾದ್ರೂ ಇದ್ರೆ ಅದನ್ನ ಸೇರಿಸಿ ಇವಿ ಪಾಲಿಸಿಯನ್ನ ಜಾರಿಗೆ ತರುತ್ತೆ. ಹಾಗಾದ್ರೆ ಈ ಡ್ರಾಫ್ಟ್ ಇವಿ ಪಾಲಿಸಿಯಲ್ಲಿ ಏನೆಲ್ಲ ಇದೆ ಅದನ್ನು ನೋಡಬಹುದು. 100% ರೋಡ್ ಟ್ಯಾಕ್ಸ್ ವೈವರ್ ಫಾರ್ ಎಲೆಕ್ಟ್ರಿಕ್ ಕಾರ್ಸ್, ನ್ಯೂ ರೂಲ್ಸ್ ಫಾರ್ 2, 3 and 4 ವೀಲರ್ಸ್, ಡೆಲ್ಲಿ ಗವರ್ನಮೆಂಟ್ ಡ್ರಾಫ್ಟ್ ಪಾಲಿಸಿ ಸೇಸ್. ಏನೆಲ್ಲ ದೆಹಲಿ ಸರ್ಕಾರ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ನೋಡಬಹುದು. ಮೊದಲಿಗೆ ಫುಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಫಾರ್ ಅಫೋರ್ಡಬಲ್ ಇವಿ ಕಾರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ಸ್ ಗೆ ಫುಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕೊಡ್ತಾ ಇದೆ. ಎಲ್ಲಿವರೆಗೂ ನೋಡಬಹುದು, ಎಲೆಕ್ಟ್ರಿಕ್ ಕಾರ್ಸ್ ಪ್ರೈಸ್ಡ್ ಅಪ್ ಟು 30 lakh ವಿಲ್ ಗೆಟ್ 100% ಎಕ್ಸಂಪ್ಷನ್ ಆನ್ ರೋಡ್ ಟ್ಯಾಕ್ಸ್ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ಟಿಲ್ ಮಾರ್ಚ್ 31, 2030. 2030 ತನಕ, ಮಾರ್ಚ್ 31, 2030 ತನಕ 30 ಲಕ್ಷವರೆಗಿನ ಎಲೆಕ್ಟ್ರಿಕ್ ಕಾರ್ಗಳಿಗೆ 100% ರೋಡ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ. ಜೊತೆಗೆ ರಿಜಿಸ್ಟ್ರೇಷನ್ ಫೀ ಕೂಡ ಎಕ್ಸಂಪ್ಷನ್ ಇರುತ್ತೆ. ಇದು ಖಂಡಿತ ತುಂಬಾ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಎಲೆಕ್ಟ್ರಿಕ್ ಕಾರ್ ಸೆಗ್ಮೆಂಟ್ ಗೆ. ಜೊತೆಗೆ ನೋಡಬಹುದು, ಪಾಲಿಸಿ ಸ್ಟೇಟ್ಸ್ ಎಲೆಕ್ಟ್ರಿಕ್ ಕಾರ್ಸ್ ವಿತ್ ಎಕ್ಸ್ ಶೋರೂಮ್ ಪ್ರೈಸ್ ಅಬೌವ್ 30 lakh ರಿಜಿಸ್ಟರ್ಡ್ ಇನ್ ಡೆಲ್ಲಿ shall not be granted any exemption from road tax and registration fees. ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 30 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಕಾರಿನ ಬೆಲೆ, ಅದಕ್ಕೆ ಯಾವುದೇ ರೀತಿ ಬೆನಿಫಿಟ್ ಇರೋದಿಲ್ಲ. ಯೂಶುವಲಿ 30 ಲಕ್ಷಕ್ಕಿಂತ ಜಾಸ್ತಿ ಕಾರನ್ನ ಯಾರು ತಗೊಳ್ತಾರೆ? ಶ್ರೀಮಂತರು ತಗೊಳ್ತಾರೆ. ಅವ್ರಿಗೇನು ಎಕ್ಸಂಪ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಎಂಟ್ರಿ ಲೆವೆಲ್ ಅಂಡ್ ಮಿಡ್ ಲೆವೆಲ್ ಗೆ ಎಕ್ಸಂಪ್ಷನ್ ಬೇಕಾಗೋದು. ಆ ನಿಟ್ಟಿನಲ್ಲಿ 30 ಲಕ್ಷದವರೆಗೂ ಕೂಡ ದೆಹಲಿ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಇದು ಒಳ್ಳೆಯ ಬೆಳವಣಿಗೆನೆ. ಹಾಗೆ ನೋಡಬಹುದು, the draft also proposes a 50% exemption for strong hybrid vehicles. ಹೈಬ್ರಿಡ್ ವೆಹಿಕಲ್ಸ್ ಗೆ 50% ಎಕ್ಸಂಪ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ 30 ಲಕ್ಷದವರೆಗಿನ ಕಾರುಗಳಿಗೆ ಯಾವುದೇ ರೀತಿ ರೋಡ್ ಟ್ಯಾಕ್ಸ್ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಮಾರ್ಚ್ 31, 2030 ತನಕ. ಅದಕ್ಕಿಂತ ಜಾಸ್ತಿ ಕಾರುಗಳಿಗೆ ರೋಡ್ ಟ್ಯಾಕ್ಸ್ ಇರುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, ಯಾವುದೇ ರೀತಿ ಎಕ್ಸಂಪ್ಷನ್ ಇರೋದಿಲ್ಲ. ಇನ್ನು ಹೈಬ್ರಿಡ್ ವೆಹಿಕಲ್ಸ್ ಗೆ 50% ಫೀಸ್ ಎಕ್ಸಂಪ್ಷನ್ ಇರುತ್ತೆ. ಇನ್ನು 2 ವೀಲರ್ಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲೆಕ್ಟ್ರಿಕ್ 2 ವೀಲರ್ಸ್ ಏನಿದೆ, ಎಕ್ಸ್ ಶೋರೂಮ್ ಪ್ರೈಸ್ ಏನಿರುತ್ತೆ ಅದು ನೋಡಬಹುದು 2.25 lakh ವರೆಗೂ ಇನ್ಸೆಂಟಿವ್ಸ್ ಅನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದೆ. ಮೊದಲನೇ ವರ್ಷ ನೋಡಬಹುದು, ಬೈಯರ್ಸ್ ವಿಲ್ ರಿಸೀವ್ 10,000 ಪರ್ ಕಿಲೋವ್ಯಾಟ್ ಅವರ್ ಕ್ಯಾಪ್ಡ್ ಅಟ್ ₹30,000. ಅಂದ್ರೆ ಅಪ್ ಟು 30,000 ವರೆಗೂ ಕೂಡ ಓನರ್ಸ್ ಗೆ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ ಸರ್ಕಾರ. ಇನ್ನು ಎರಡನೇ ವರ್ಷಕ್ಕೆ ಅದು ಕಡಿಮೆ ಆಗುತ್ತೆ, 6,600 ಪರ್ ಕಿಲೋವ್ಯಾಟ್ ಅವರ್ ಆಗುತ್ತೆ, ಅಪ್ ಟು ₹20,000. ಹಾಗೆ ಮೂರನೇ ವರ್ಷಕ್ಕೆ 3,300 ಪರ್ ಕಿಲೋವ್ಯಾಟ್ ಅವರ್ ಇರುತ್ತೆ, ಅಥವಾ ಮ್ಯಾಕ್ಸಿಮಮ್ ₹10,000 ವರೆಗೂ ಇರುತ್ತೆ. ಈ ರೀತಿ 2 ವೀಲರ್ಸ್ ಕೂಡ ಇನ್ಸೆಂಟಿವ್ ಅನ್ನ ಕೊಡ್ತಾ ಇದೆ ತಗೊಳ್ಳುವಂತ ಓನರ್ಸ್ ಗೆ. ಇನ್ನು ಎಲೆಕ್ಟ್ರಿಕ್ 3 ವೀಲರ್ಸ್ ವಿಚಾರಕ್ಕೆ ಬಂದ್ರೆ, ಫ್ರಮ್ January 1, 2027 ಓನ್ಲಿ ಎಲೆಕ್ಟ್ರಿಕ್ 3 ವೀಲರ್ಸ್ ವಿಲ್ ಬಿ ಅಲೌಡ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಇನ್ ಡೆಲ್ಲಿ. ದೆಹಲಿಯಲ್ಲಿ ಜನವರಿ 1, 2027 ನಂತರ ಓನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾತ್ರ ರಿಜಿಸ್ಟರ್ಡ್ ಆಗುತ್ತೆ 3 ವೀಲರ್ಸ್ ವಿಚಾರದಲ್ಲಿ. ಬೇರೆ ಯಾವುದೇ 3 ವೀಲರ್ಸ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಇನ್ಸೆಂಟಿವ್ಸ್ ಅನ್ನು ಕೂಡ ಕೊಡ್ತಾ ಇದೆ. ನೋಡಬಹುದು, ಎಲೆಕ್ಟ್ರಿಕ್ ರಿಕ್ಷಾ ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕೆ ಇನ್ಸೆಂಟಿವ್ ಕೂಡ ಕೊಡ್ತಾ ಇದೆ. ಮೊದಲನೇ ವರ್ಷ ನೋಡಬಹುದು, ಅಂದ್ರೆ ಈ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಲ್ಲಿಂದ 1 ವರ್ಷದ ತನಕ ₹50,000 ಇರುತ್ತೆ ಇನ್ಸೆಂಟಿವ್. ಎರಡನೇ ವರ್ಷ 40,000, ಮೂರನೇ ವರ್ಷಕ್ಕೆ 30,000 ಇನ್ಸೆಂಟಿವ್ ಅನ್ನ ಕೊಡುತ್ತೆ. ನಂತರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟಂತೆ ಸ್ಲೋ ಟ್ರಾನ್ಸಿಷನ್ ಡಿಸಿಷನ್ ತಗೊಂಡಿದೆ. ಅಂದ್ರೆ ಸ್ಕೂಲ್ ಬಸ್ಸಸ್ ವಿಚಾರಕ್ಕೆ ಮೊದಲನೇ 2 ವರ್ಷಗಳಲ್ಲಿ ಅಟ್ಲೀಸ್ಟ್ 10% ಎಲೆಕ್ಟ್ರಿಕ್ ಸ್ಕೂಲ್ ಬಸ್ಸಸ್ ಇರಬೇಕು, ಸ್ಕೂಲ್ ಗಳಿಗೆ ರೂಲ್ಸ್ ಮಾಡಿರುವಂತದ್ದು. ಇನ್ನು ವಿತ್ ಇನ್ 3 years ಅಲ್ಲಿ 20% ಬಸ್ಸಸ್ ಎಲೆಕ್ಟ್ರಿಕ್ ಇರಬೇಕು. ಇನ್ನು 2030 ಮಾರ್ಚ್ 31 30% ಎಲೆಕ್ಟ್ರಿಕ್ ಸ್ಕೂಲ್ ಬಸ್ಸಸ್ ಇರಬೇಕು.
ಈ ರೀತಿ ರೂಲ್ಸ್ ಅನ್ನ ಮಾಡಿದೆ. ಇನ್ನು ಗವರ್ನಮೆಂಟ್ ವೆಹಿಕಲ್ಸ್ ಏನಿರುತ್ತೆ ಅದನ್ನು ಕೂಡ ಎಲ್ಲ ಎಲೆಕ್ಟ್ರಿಫಿಕೇಶನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಮ್ಯಾಂಡೇಟರಿ ಎಲೆಕ್ಟ್ರಿಫಿಕೇಶನ್ ಆಗುತ್ತೆ, ಅಂದ್ರೆ ಸರ್ಕಾರದ ವೆಹಿಕಲ್ಸ್ ಎಲ್ಲಾನು ಕೂಡ ಎಲೆಕ್ಟ್ರಿಕ್ ಇರಬೇಕು ಅಂತ. ಕೆಲವೊಂದು ಎಕ್ಸಂಪ್ಷನ್ಸ್ ಇರುತ್ತೆ, ಎಕ್ಸೆಪ್ಟ್ ಎಕ್ಸಮ್ಟೆಡ್ ಕ್ಯಾಟಗರೀಸ್, ಬಟ್ ಮೆಜಾರಿಟಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತೆ. ಜೊತೆಗೆ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಗೆ ಹೊಸ ಬಸ್ಸಸ್ ಏನು ಸೇರ್ಕೊಳ್ಳುತ್ತೆ ಅದೆಲ್ಲವೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರುತ್ತೆ. ಇಲ್ಲೂ ಕೂಡ ಇನ್ಸೆಂಟಿವ್ ಇದೆ ನೋಡಬಹುದು. ಮೊದಲನೇ ವರ್ಷ 1 ಲಕ್ಷದವರೆಗೂ ಇನ್ಸೆಂಟಿವ್ ಇರುತ್ತೆ, ಎರಡನೇ ವರ್ಷ 75,000, ಮೂರನೇ ವರ್ಷಕ್ಕೆ 50,000 ಇರುತ್ತೆ. ಇನ್ನು ಕನ್ವೆನ್ಷನಲ್ ಫ್ಲೀಟ್ ಆಪರೇಷನ್ಸ್ ಗೆ ಕೆಲವೊಂದು ರೆಸ್ಟ್ರಿಕ್ಷನ್ ಕೂಡ ಆಗ್ತಾ ಇದೆ. ಅಗ್ರಿಗೇಟರ್ಸ್ ಅಂಡ್ ಡೆಲಿವರಿ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ ಇವರುಗಳು ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ರೆಸ್ಟ್ರಿಕ್ಷನ್ ಮಾಡಿದೆ. ಇಲ್ಲೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ, ಬಟ್ ಸರ್ಟೈನ್ ಕ್ಯಾಟಗರೀಸ್ ಗೆ ಅಲೋ ಇರುತ್ತೆ ಡಿಸೆಂಬರ್ 2026 ವರೆಗೂ. ಬಟ್ ಮೆಜಾರಿಟಿ ರೆಸ್ಟ್ರಿಕ್ಷನ್ ಆಗ್ತಾ ಇದೆ. ಇನ್ನು ಇವಿ ಚಾರ್ಜಿಂಗ್ ಇನ್ಫ್ರಾನ ಹಾಗೂ ಸ್ವಾಪಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪಾನ್ಷನ್ ಮಾಡುವಂತ ಡಿಸಿಷನ್ ಕೂಡ ಸರ್ಕಾರ ತಗೊಂಡಿದೆ. ಇನ್ನು ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ರೀಸೈಕ್ಲಿಂಗ್ ಕೂಡ ಇಲ್ಲಿ ಒಂದಷ್ಟು ಪ್ರಾಧಾನ್ಯತೆ ಕೊಟ್ಟಿದೆ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಳಕೆ ಜಾಸ್ತಿ ಆದಾಗ ಇದೆಲ್ಲವೂ ಇರಬೇಕಾಗುತ್ತೆ, ಇಲ್ಲಾಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಗಮನ ಹರಿಸಿದೆ. ಇನ್ನು ಡೆಡಿಕೇಟೆಡ್ ಇವಿ ಫಂಡ್ ಅನ್ನ ಕ್ರಿಯೇಷನ್ ಮಾಡೋ ಬಗ್ಗೆ ಕೂಡ ಈ ಡ್ರಾಫ್ಟ್ ಪಾಲಿಸಿಯಲ್ಲಿ ಮಾಹಿತಿ ಇದೆ. ಜೊತೆಗೆ ಫುಲ್ಲಿ ಡಿಜಿಟಲ್ ಇಂಪ್ಲಿಮೆಂಟೇಷನ್ ಸಿಸ್ಟಮ್ ಅನ್ನು ಕೂಡ ಇಲ್ಲಿ ತರುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಆಲ್ ಪ್ರೋಸೆಸ್ ಇನ್ಕ್ಲೂಡಿಂಗ್ ಅಪ್ರೂವಲ್ಸ್, ಅಪ್ಲಿಕೇಶನ್, ಡಿಸ್ಬರ್ಸ್ಮೆಂಟ್ ಅಂಡ್ ಗ್ರೀವೆನ್ಸ್ ರಿಡ್ರೆಸಲ್ ಇದೆಲ್ಲವೂ ಕೂಡ ಪೇಪರ್ಲೆಸ್ ಆಗಿರುತ್ತೆ, ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ. ಜೊತೆಗೆ 30 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ ಪಬ್ಲಿಕ್ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ. ಪಬ್ಲಿಕ್ ಹಾಗೆ ಇವನ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೂಡ ಫೀಡ್ಬ್ಯಾಕ್ ಅನ್ನ ಕೊಡಬಹುದಾಗಿರುತ್ತೆ. ಆ ನಂತರ ಏನಾದ್ರೂ ಬದಲಾವಣೆಗಳನ್ನ ಮಾಡಬೇಕು ಅನ್ಸಿದ್ರೆ ಆ ಬದಲಾವಣೆಗಳನ್ನ ಮಾಡಿ ಸರ್ಕಾರ ನೋಟಿಫಿಕೇಶನ್ ಹೊರಡಿಸುತ್ತೆ. ಒಟ್ಟಿನಲ್ಲಿ ಈ ರೀತಿಯ ಡಿಸಿಷನ್ ಗಳನ್ನ ದೆಹಲಿ ಸರ್ಕಾರ ತಗೊಂಡಿದೆ. ಇವಿ ಸೆಕ್ಟರ್ ಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇದು ಯಾಕೆ ದೆಹಲಿ ಈ ನಿಟ್ಟಿನಲ್ಲಿ ಮುಂದೆ ಇರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ವಾತಾವರಣ ಎಷ್ಟು ಕೆಟ್ಟೋಗಿದೆ ಅಂತ, ಜೊತೆಗೆ ಏರ್ ಕ್ವಾಲಿಟಿ ಬಗ್ಗೆ ಸುದ್ದಿಗಳನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ಅಟ್ಲೀಸ್ಟ್ ಒಂದಷ್ಟನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ರೀತಿಯ ನಿರ್ಧಾರಗಳನ್ನ ಸರ್ಕಾರ ತಗೊಳುತ್ತೆ. ಈ ಡ್ರಾಫ್ಟ್ ಇವಿ ಪಾಲಿಸೀಸ್ ಮೇ ಬಿ ಆಫ್ಟರ್ 30 ಡೇಸ್ ಇದ್ರ ಬಗ್ಗೆ ನೋಟಿಫಿಕೇಶನ್ ಆಗುತ್ತೆ. ಅಂದ್ರೆ ಈಗ ಡ್ರಾಫ್ಟ್ ಪೇಪರ್ಸ್ ಏನಾದ್ರೂ ಬದಲಾವಣೆಗಳಿದ್ರೆ ಮಾಡಿ ಸರ್ಕಾರ ಅನೌನ್ಸ್ ಮಾಡುತ್ತೆ. ನೋಡೋಣ ಕಾದು ಫೈನಲ್ ನೋಟಿಫಿಕೇಶನ್ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಖಂಡಿತ ಒಂದಷ್ಟು ಪಾಸಿಟಿವ್ಸ್ ಅಂತೂ ಇದ್ದೇ ಇದೆ. ಬೇರೆ ಸರ್ಕಾರಗಳು ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಅನ್ಫಾರ್ಚುನೇಟ್ಲಿ ಕೆಲವು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದ್ದೇವೆ ಅಂತ ಹೇಳ್ಬೋದು ಈ ಸೆಕ್ಟರ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಕರ್ನಾಟಕ ಹೊರಡಿಸಿದಂತದ ಒಂದು ಆಜ್ಞೆ, ನಮ್ಮ ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಏನ್ ಕೊಡ್ತಾ ಇತ್ತು ಅದನ್ನ ರದ್ದು ಮಾಡಿದೆ. ಆಕ್ಚುಲಿ ಇಲ್ಲಿ ಸ್ವಲ್ಪ ಇನ್ನೂ ಒಂದಷ್ಟು ದಿನ, ಅಟ್ಲೀಸ್ಟ್ ಇನ್ನೂ 4-5 ವರ್ಷ ಕೊಡ್ಬೇಕಿತ್ತು, ಸೆಕ್ಟರ್ ಗೆ ಬೆಳಿಲಿಕ್ಕೆ ಅವಕಾಶ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸರ್ಕಾರ ಈ ರೀತಿ ಡಿಸಿಷನ್ ತಗೊಂಡಿದೆ. ಏನು ಮಾಡಕ್ಕಾಗೋದಿಲ್ಲ, ಬಜೆಟ್ ಕೊರತೆಯನ್ನ ನೀಗಿಸ್ಲಿಕ್ಕೆ ಈ ರೀತಿ ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಅದಕ್ಕೆ ಹೇಳೋದು, ನಮ್ ದೊಡ್ಡವರು ಹೇಳಿರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಮ್ಗೆ ಶಕ್ತಿ ಇದ್ರೆ ಫ್ರೀ ಬೀಸ್ ಕೊಡ್ಬೇಕು ಜಾಸ್ತಿ, ಶಕ್ತಿ ಇಲ್ಲ ಅಂದ್ರೆ ಶಕ್ತಿಗೆ ತಕ್ಕಷ್ಟು ಫ್ರೀ ಬೀಸ್ ಇರಬೇಕು. ಶಕ್ತಿ ಮೀರಿ ಹೋದ್ರೆ ಮೇ ಬಿ ಅದು ಈ ರೀತಿ ಎಲ್ಲಾ ಕಡೆ, ಅಂದ್ರೆ ಎಲ್ಲೆಲ್ಲ ಜನರಿಗೆ ಒಂದಷ್ಟು ಅಡ್ವಾಂಟೇಜಸ್ ಇರ್ತಾ ಇತ್ತು ಅಲ್ಲೆಲ್ಲಾನು ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕಾಗುತ್ತೆ. ಅದು ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಹೊಡೆತವನ್ನ ಕೊಡೋದು. ಇನ್ನು ಈ ಪಾಲಿಸಿಯಿಂದ ಯಾವೆಲ್ಲ ಷೇರುಗಳಿಗೆ ಲಾಭ ಆಗ್ಬೋದು? ಒಬ್ವಿಯಸ್ಲಿ ಆಟೋಮೇಕರ್ಸ್, ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್, ಎಲೆಕ್ಟ್ರಿಕ್ ಕಾರ್ಸ್ ಆಗ್ಬೋದು, ಬಸ್ಸಸ್ ಆಗ್ಬೋದು, 2 ವೀಲರ್ಸ್ ಆಗ್ಬೋದು, 3 ವೀಲರ್ಸ್ ಆಗ್ಬೋದು, ಈ ಎಲ್ಲ ಕಂಪನಿಗಳಿಗೆ ಅದರ ಲಾಭ ಇರುತ್ತೆ. ಟಾಟಾ ಮೋಟಾರ್ಸ್, ಮಹೀಂದ್ರ ಅಂಡ್ ಮಹೀಂದ್ರ, ಟಿವಿಎಸ್ ಮೋಟಾರ್ಸ್, ಬಜಾಜ್ ಆಟೋ, ಹಾಗೆ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್. ನಂತರ ಈವನ್ ರೀಸೈಕ್ಲಿಂಗ್ ಕಂಪನೀಸ್ ಕೂಡ, ಬ್ಯಾಟರಿ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್, ಅಟ್ ದ ಸೇಮ್ ಟೈಮ್ ಚಾರ್ಜಿಂಗ್ ಇನ್ಫ್ರಾ ಡೆವಲಪ್ ಮಾಡುವಂತಹ ಕಂಪನೀಸ್. ಈ ಎಲ್ಲ ಕಂಪನಿಗಳಿಗೆ ಇದು ಒಳ್ಳೆಯ ಬೆಳವಣಿಗೆ. ಸ್ಟಾಕ್ ಗಳಂತೂ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವೆಲ್ಲ ಕಂಪನಿಗಳು ಇದರಲ್ಲಿ ಕೆಲಸ ಮಾಡ್ತವೆ ಅಂತ. ಚಾರ್ಜಿಂಗ್ ಇನ್ಫ್ರಾದಲ್ಲಿ ಟಾಟಾ ಪವರ್, JSW ಎನರ್ಜಿ, ಈ ರೀತಿ ಹಲವು ಕಂಪನೀಸ್ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಇಂಟ್ರೆಸ್ಟ್ ಇರುವ ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಈಗಾಗಲೇ ಹಲವಾರು ಸ್ಟಾಕ್ ಗಳಲ್ಲಿ ನೀವು ಹೂಡಿಕೆಯನ್ನು ಕೂಡ ಮಾಡಿರಬಹುದು. ಅಂತವ್ರಿಗೆ ಇದು ಇನ್ನು ಒಳ್ಳೆ ಸುದ್ದಿ. ಸೊ ಸೆಕ್ಟರ್ ಗಂತೂ ಒಳ್ಳೆ ಸುದ್ದಿ ಇದೆ. ಬಟ್ ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ತರುವಂತದ್ದು, ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ. ತುಂಬಾ ಜನ ಯೋಚನೆ ಮಾಡೋದು ಏನಂತಂದ್ರೆ, ಇವತ್ತು ಸುದ್ದಿ ಬಂದಿದೆ, ನಾಡಿದ ಮಾರ್ಕೆಟ್ ಓಪನ್ ಆದ ತಕ್ಷಣ ಅಪ್ ಆಗ್ಬಿಡುತ್ತೆ ಅಂತ. ಅದೆಲ್ಲ ಎವ್ರಿ ಟೈಮ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈಗ ಬಿತ್ತನೆ ಸ್ಟಾರ್ಟ್ ಆಗಿದೆ, ಫಲ ಬರ್ಲಿಕ್ಕೆ ಸಮಯ ಬೇಕು. ಬಿತ್ತಿದ ತಕ್ಷಣ ಫಲ ಬರೋದಿಲ್ಲ ಅಲ್ವಾ, ಕಾಯ್ಬೇಕು. ಯಾಕಂದ್ರೆ ಈ ನೀತಿಗಳು ಜಾರಿಗೆ ಬರಬೇಕು, ನಂತರ ಅದರಿಂದ ಬಿಸ್ನೆಸ್ ಆಗ್ಬೇಕು ಕಂಪನೀಸ್ಗೆ, ಅದು ಲಾಭ ಆಗಿ ಕನ್ವರ್ಟ್ ಆಗ್ಬೇಕು. ಬಟ್ ಮಾರ್ಕೆಟ್ ಯೂಶುವಲಿ ಲಾಭ ಆಗಿ ಕನ್ವರ್ಟ್ ಆಗೋವರೆಗೂ ವೇಟ್ ಮಾಡೋದಿಲ್ಲ, ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದು. ಬಟ್ ಅದಕ್ಕೂ ಕೂಡ ಒಂದಷ್ಟು ಸಮಯ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಸೆಕ್ಟರ್ ಅನ್ನ ಸ್ಟಡಿ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.